ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಮಾಡ್ತಿರೋ ಅಂಥ ಒಂದು ವಿಡಿಯೋ ಬಂದು ಆಲ್ KPCL ಅಭ್ಯರ್ಥಿಗಳಿಗೆ ತುಂಬಾ ಮುಖ್ಯವಾದಂಥ ಇನ್ಫಾರ್ಮೇಶನ್ ಆಗಿರುತ್ತೆ. ಯಾರೆಲ್ಲ ಎಕ್ಸಾಮ್ ತಗೋಬೇಕಂತ ಇದ್ದೀರಾ, ಈಗ ಆಲ್ರೆಡಿ ಅನೌನ್ಸ್ ಆಗಿರೋಂಥ ಇನ್ಫಾರ್ಮೇಶನ್ ಅಲ್ಲಿ ಎಕ್ಸಾಮ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಅದು ಡೇಟ್ಸ್ ಸಹ ಕೊಟ್ಟಿದ್ದಾರೆ. ನೀವೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಬಯಸ್ತಾ ಇದ್ದೀನಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ಹೋಲ್ ಹಾರ್ಟೆಡ್ಲಿ. ಪ್ರಿಪೇರ್ ವೆಲ್, ಕ್ರ್ಯಾಕ್ ದಿಸ್ ಎಕ್ಸಾಮಿನೇಷನ್ ಅಂಡ್ ಇದು ತುಂಬಾ ಬೇಗನೆ ಮುಗಿಯಲಿದೆ. ಅಂಡ್ ಅಪಾಯಿಂಟ್ಮೆಂಟ್ ಲೆಟರ್ ಸಹ ತುಂಬಾ ಬೇಗನೆ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಒನ್ಸ್ ಆಫ್ಟರ್ ದ ಎಕ್ಸಾಮಿನೇಷನ್ ಅಂಡ್ ದ ನೆಕ್ಸ್ಟ್ ಪ್ರೊಸೀಜರ್ಸ್ ಆರ್ ಕಂಪ್ಲೀಟೆಡ್. ಸೊ ಈಗ ಏನಂತಂದ್ರೆ, ಈ ಎಕ್ಸಾಮಿನೇಷನ್ ತಗೊಳಕ್ಕಿಂತ ಮುಂಚೆ ನಿಮಗೊಂದು ಆಧಾರ್ ಎನ್ರೋಲ್ಮೆಂಟ್ KPCL ಎಕ್ಸಾಮ್ ಕ್ಯಾಂಡಿಡೇಟ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಇದು ಏನನ್ನೋದು ನೋಡುವ. ಸೊ ಇದನ್ನ ಓಪನ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಬರುತ್ತೆ. ಏನು, ಕೆಲವು ಡೀಟೇಲ್ಸ್ ನ ಕೇಳ್ತಾರೆ. ಒಂದು ಸೆಲೆಕ್ಟ್ ಪೋಸ್ಟ್ ನೋಡಿ, ಡೀಟೇಲ್ ಆಗಿ ನೋಡಿ. ಸೆಲೆಕ್ಟ್ ಪೋಸ್ಟ್ ಕೇಳ್ತಾ ಇದ್ದಾರೆ. ಆದ ನಂತರ ನಿಮ್ಮ KPCL ಅಪ್ಲಿಕೇಶನ್ ಸಂಖ್ಯೆ ಏನು ಅಂತ ಕೇಳ್ತಾ ಇದ್ದಾರೆ. ನಂತರ ಎಂಟರ್ ಅಪ್ಲಿಕ್ಯಾಂಟ್ ನೇಮ್ ಅಂಡ್ ದೆನ್ ದ ಎಂಟರ್ ಡೇಟ್ ಆಫ್ ಬರ್ತ್ ಅಂಡ್ ದೆನ್ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಂತರ ಎಂಟರ್ ಕ್ಯಾಪ್ಚಾ ಅನ್ನು ಕೊಡಬೇಕಾಗತ್ತೆ. ಓಕೆ, ಸೊ ಗೈಸ್, ಈ ತರ ನಿಮಗೆ ಒಂದು ಪೇಜ್ ಕಾಣುತ್ತೆ. ಈ ಪೇಜ್ ಅಲ್ಲಿ ನೀವು ಎಲ್ಲಾ ಡೀಟೇಲ್ಸ್ ನ ಹಾಕ್ತೀರಾ. ಈಗ ಡೀಟೇಲ್ಸ್ ಹಾಕ್ಬೇಕಾಗಿದ್ದಾಗ ವೆರಿ ಇಂಪಾರ್ಟೆಂಟ್ ಏನ್ ಅಬ್ಸರ್ವೇಷನ್ಸ್ ಮಾಡ್ಬೇಕಂತಂದ್ರೆ, ಈಗ ಇಲ್ಲಿ ನೀವು ಎ ಎಲೆಕ್ಟ್ರಿಕಲ್, ಇಸಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಇದೆ, ನಂತರ ಮೆಕ್ಯಾನಿಕಲ್ ಇದೆ, ಕೆಮಿಕಲ್, ಕೆಮಿಸ್ಟ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ನೋಡಿ, ಮೆಕ್ಯಾನಿಕಲ್ 2 ಸಲ ಕೊಟ್ಟಿದ್ದಾರೆ. ಯಾವ್ದಾನ ಒಂದು ಚೂಸ್ ಮಾಡಿ ನಡೆಯುತ್ತೆ. ಮೆಕ್ಯಾನಿಕಲ್, ಆಟೋಮೊಬೈಲ್ ಆಗಿದೆ, ಆಟೋಮೊಬೈಲ್ ನ ಚೂಸ್ ಮಾಡ್ಕೊಳ್ಳಿ. ಈಗ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಚೂಸ್ ಮಾಡ್ತೀರಾ. ಓಕೆ, ಸೊ ಚೂಸ್ ಮಾಡಿದಾದ ನಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನು ಅನ್ನೋದು ನಿಮಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್. ಸೊ ಅಪ್ಲಿಕೇಶನ್ ನಂಬರು ಸಹ ನೀವು ಅಪ್ಲಿಕೇಶನ್ ಇದರಲ್ಲೇ ನೋಡಬಹುದು ಡೀಟೇಲ್ಸ್ ಅಲ್ಲಿ. ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಆಲ್ರೆಡಿ ಡೀಟೇಲ್ಸ್ ನ ಓಪನ್ ಮಾಡಿ ಇಟ್ಟಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ ಹೋಗಿದ್ದೀನಿ ಅಂತ, ನೀವು KE ವೆಬ್ಸೈಟ್ ಲಾಗಿನ್ ಆಗಿದ ನಂತರ ನೀವೇನ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂದಲ್ಲಿ ಈ ಪರ್ಟಿಕ್ಯುಲರ್ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಬೋದು. ಓಕೆ, ನಾನೀಗ ಏನ್ ಮಾಡ್ತೀನಿ, ನಿಮಗೆ ಪೇಜ್ ನ ಮತ್ತೆ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ KPCL 2023 ಹೋಗಿದ್ದೀರಾ ಅಂತಂದ್ರೆ, ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಲಿಸ್ಟ್ ಆಫ್ KPCL 2023 ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಆರ್ ಅಲೌಡ್ ಟು ಟೇಕ್ ಅಪ್ ಎಕ್ಸಾಮಿನೇಷನ್ ಶೆಡ್ಯೂಲ್ಡ್ ಆನ್ 18/2/2024 ಅಂತ ಇತ್ತು. ಸೊ ಈ ಲಿಸ್ಟ್ ನ ಓಪನ್ ಮಾಡ್ಕೊಳ್ಳಿ. ಈ ಲಿಸ್ಟ್ ಅಲ್ಲಿ ಎಲ್ಲರ ಅಪ್ಲಿಕೇಶನ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದೆ ವಿತ್ ರೆಸ್ಪೆಕ್ಟ್ ಟು ಪೋಸ್ಟ್. ನಿಮ್ಮ ಪೋಸ್ಟ್ ಹೋಗಿ ನಿಮ್ಮ ಹೆಸರು ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿ, ನಿಮ್ಮ ಮೊಬೈಲ್ ನಂಬರ್ ಸಹ ಇಲ್ಲಿದೆ. ಆ ಮೊಬೈಲ್ ನಂಬರ್ ನಿಮ್ಮ ಅಸ್ತಿತ್ವದಲ್ಲಿ ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ. ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ನೋಡ್ಕೊಳ್ಳಿ. ಇಲ್ಲಿ ಚೆಕ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಪರ್ಟಿಕ್ಯುಲರ್ ಡೀಟೇಲ್ಸ್ ನ ತುಂಬಿ, ಅಪ್ಲಿಕೇಶನ್ ನಂಬರ್ ತುಂಬಿ ಅಂಡ್ ಎಂಟರ್ ನಿಮ್ಮ ನೇಮ್ ಹೇಗಿದೆ ಅಪ್ಲಿಕೇಶನ್ ಅಂದ್ರೆ ಈ ಪರ್ಟಿಕ್ಯುಲರ್ ಲಿಸ್ಟ್ ಅಲ್ಲಿ ಹೇಗಿದೆ ಅದೇ ತರ ಎಂಟ್ರಿ ಮಾಡ್ಕೊಳ್ಳಿ, ಅಥವಾ ಆಧಾರ ಹೇಗಿದೆ ಅದೇ ತರ ಎಂಟ್ರಿ ಮಾಡಿ. ನಂತರ ಡೇಟ್ ಆಫ್ ಬರ್ತ್ DD/MM/MM/ YYYY ಫಾರ್ಮ್ಯಾಟ್ ಅಂದ್ರೆ 4 ಡಿಜಿಟ್ಸ್ ಆಫ್, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ 10th ಆಫ್ ಅಕ್ಟೋಬರ್ 1971 ಇದೆ ಅಂತಂದ್ರೆ 10th ಆಫ್ ಅಕ್ಟೋಬರ್ 10/10/10/10/1971 ಅಂತ ಬರಿಬೇಕಾಗುತ್ತೆ. ಆದ್ಮೇಲೆ ಲೇಟೆಸ್ಟ್ ಅಪ್ಲೋಡ್ ಫೋಟೋಗ್ರಾಫ್ ಅಂತಿದೆ. ಫೋಟೋಗ್ರಾಫ್ ನಿಮ್ದು JPEG ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕು ಗೈಸ್. JPEG ಫಾರ್ಮ್ಯಾಟ್ ಇಲ್ಲ ಅಂದ್ರೆ ಏನಿಲ್ಲ, JPG ಟು JPEG ಫಾರ್ಮ್ಯಾಟ್ ಕನ್ವರ್ಟರ್ ಅಂತ ಇಲ್ಲಿ ಟೈಪ್ ಮಾಡಿ, ನಿಮಗೆ ಬರುತ್ತೆ ಕ್ರೋಮ್ ಅಲ್ಲಿ. ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೈಲ್ ನ ಕನ್ವರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ವೆರಿಫೈ ಟು ಆಧಾರ್ ಅಂತ ಕೇಳುತ್ತೆ. ಇದನ್ನ ಕ್ಲಿಕ್ ಮಾಡಿದ ನಂತರ ಕೆಲವು ಸ್ಟೆಪ್ಸ್ ಇದಾವೆ. ನಾನು ಆಲ್ರೆಡಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಆ ಸ್ಟೆಪ್ಸ್ ನ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ವೆರಿಫೈ ಥ್ರೂ ಆಧಾರ್ ಅಂತ ಬಂದಿದ ನಂತರ ನಿಮ್ಗೆ ಇಲ್ಲಿ ಈ ತರ ಒಂದು ನೋಟಿಸ್ ಬರುತ್ತೆ. ಏನು, ಬೈ ಕ್ಲಿಕಿಂಗ್ ಹಿಯರ್, ಇಲ್ಲಿ ನೋಡಿ, ಇಲ್ಲಿ ನೀವು ಎನೇಬಲ್ ಮಾಡಬೇಕಾಗುತ್ತೆ. ಈ ಬಾಕ್ಸ್ ಅಲ್ಲಿ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸ್ ನಲ್ಲಿ ಎನೇಬಲ್ ಮಾಡಬೇಕು. ನಂತರ ಬೈ ಕ್ಲಿಕಿಂಗ್ ಪ್ರೊಸೀಡ್ ಐ ವಾಲಂಟರಿಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ಡೀಟೇಲ್ಸ್ ಟು ದಿಸ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಅದು ಆಧಾರ್ ಅಥೆಂಟಿಕೇಶನ್ ಮಾಡೋದಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ನಿಮಗೆ ಈ ತರ ಪೇಜ್ ಕಾಣುತ್ತೆ. ಇದರಲ್ಲಿ ಸಹ ನೀವು ನಿಮ್ಮ ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ ನಂತರ ವ್ಯೂ ಮಾಡ್ಬಿಟ್ಟು ನೋಡ್ಕೊಳ್ಳಿ ಕರೆಕ್ಟ್ ಇದೆನಾ ಇಲ್ಲ ಅಂತ. ನಂತರ ಕೆಳಗಡೆ ನಿಮಗೆ ಇಲ್ಲಿ ಒಂದು ಎನೇಬಲ್ ಬಟನ್ ಇರುತ್ತೆ. ಅಂದ್ರೆ ಒಂದು ಆಧಾರ್ ಬೇಕಾ ಅಥವಾ ಅಂದ್ರೆ OTP ಮುಖಾಂತರ ಬೇಕಿದೆನಾ ಅಥವಾ ಫೇಸ್ ರೆಕಾಗ್ನಿಷನ್ ಮಾಡ್ಬೇಕಂತಿದ್ದೀರಾ ಅಂತ ಇರುತ್ತೆ. ಓಕೆ, ಫೇಸ್ ರೆಕಾಗ್ನಿಷನ್ ಇಲ್ಲಿ ಸಹ ಒಂದು ಚೆಕ್ ಬಾಕ್ಸ್ ಇರುತ್ತೆ ಗೈಸ್. ಆ ಚೆಕ್ ಬಾಕ್ಸ್ ಎನೇಬಲ್ ಮಾಡ್ಬೇಕು, ನೆನಪಿರ್ಲಿ. ಸೊ ಫೇಸ್ ರೆಕಾಗ್ನಿಷನ್ ಮಾಡ್ಬೇಕಂದ್ರೆ ಫೇಸ್ ರೆಕಾಗ್ನಿಷನ್ ಯೂಶಲಿ ಮಾಡಕ್ ಹೋಗಬೇಡಿ, OTP ಮುಖಾಂತರ ಮಾಡಿ. OTP ಎನೇಬಲ್ ಮಾಡ್ಕೊಳ್ಳಿ. OTP ಎನೇಬಲ್ ಮಾಡಿದ್ರೆ ಜನರೇಟ್ OTP ಅಂತ ಒಂದು ಬರುತ್ತೆ ಮೆಸೇಜ್. ಈ ತರ ಇರುತ್ತದು. OTP ನ ಸೆಲೆಕ್ಟ್ ಮಾಡ್ಕೊಳ್ಳಿ. OTP ನ ಸೆಲೆಕ್ಟ್ ಮಾಡಿದ ನಂತರ
ಒ ಟಿ ಪಿನ ಸೆಲೆಕ್ಟ್ ಮಾಡಿದ ನಂತರ ಜನರೇಟ್ ಒ ಟಿ ಪಿ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ದೆ ನಿಮಗೊಂದು ಮೆಸೇಜ್ ಬರುತ್ತೆ, ಸಕ್ಸಸ್ಫುಲಿ ಓಕೆ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಅಂತ ಬರುತ್ತೆ. ಹೋದ್ರ ಮೇಲೆ ಓಕೆ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಅಂದರೆ ಬಟನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಪೇಜ್ ಬರುತ್ತೆ. ಆವಾಗ ನಿಮ್ಮ ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ. ಒ ಟಿ ಪಿನ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮಾಡಿ. ಆಗ ನಿಮಗೆ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಈ ತರ ಒಂದು ಮೆಸೇಜ್ ಬರುತ್ತೆ. ಈ ಮೆಸೇಜ್ ಕಂಪಲ್ಸರಿ ಬರ್ಬೇಕು ಗಾಯ್ಸ್. ಸೊ ಎಷ್ಟೋ ಜನದ್ದು ಕೆಲವು ಡೌಟ್ಸ್ ಇದಾವೆ, ಸರ್ ಅಪ್ಲಿಕೇಶನ್ ನಂಬರ್ ಹಾಕಿದಾಗ ನಂದು ಅಪ್ಲಿಕೇಶನ್ ನಂಬರ್ ಒಂದಿತ್ತು, ಇಲ್ಲಿ ಇನ್ನೊಂದ್ ತರ ಬಂದ್ಬಿಟ್ಟಿದೆ ಅಂತ. ಏನು ತೊಂದರೆ ಇಲ್ಲ. ಇಲ್ಲಿ ಏನಂತಂದ್ರೆ ನಿಮಗೆ ಅಪ್ಲಿಕೇಶನ್ ನಂಬರೇ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನಾನು ಅದನ್ನ ವೈಪ್ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ 10 ಸೀರೀಸ್ ಇಂದ ಸ್ಟಾರ್ಟ್ ಆಗುತ್ತೆ, 10 ಅಂತ ಬರುತ್ತೆ. ಸೇಮ್ ನೀವು ಏನು ಅಪ್ಲಿಕೇಶನ್ ನಂಬರ್ 6 ಡಿಜಿಟ್ ಸಂಖ್ಯೆ ಎಂಟರ್ ಮಾಡಿರ್ತಾರೆ ಅದೇ 6 ಡಿಜಿಟ್ ಇಲ್ಲಿ ಬರುತ್ತೆ. ಓಕೆ, ನೀವು ಬೇಕಂತ ಚೆಕ್ ಮಾಡ್ಕೊಳ್ಳಿ, ಅದೇ 6 ಡಿಜಿಟ್ ನಂಬರ್ ಬರುತ್ತೆ. ಬಟ್ ಅದ್ರ ಬಿಫೋರ್ 10 ಅಂತ ಇರುತ್ತೆ. ಸೊ ಮೇ ಬಿ ಇನ್ನು ಇನ್ಕ್ರೀಸ್ ಆಗ್ತಾ ಆಗ್ತಾ ನಂಬರ್ ಚೇಂಜ್ ಆಗ್ಬೋದು. ಸೊ ಎಲ್ಲರೂ ನಿಮ್ಮ ಆಕ್ಟಿವೇಶನ್ಸ್ನ ಇವತ್ತೇ ಮಾಡ್ಕೊಳ್ಳಿ, ತಪ್ಪದೇ ಮರೆಯದೇ ಮಾಡ್ಕೊಳ್ಳಿ. ಬಿಕಾಸ್ ಇದು ಮಾಡಿದ ನಂತರ ನಿಮ್ಮ ಅಡ್ಮಿಟ್ ಕಾರ್ಡ್ ಜನರೇಟ್ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಬರಬೇಕು ಅಂತಂದ್ರೆ ನೀವು ಕಂಪಲ್ಸರಿ ಈ ಪ್ರೊಸೀಜರ್ ಮಾಡಲೇಬೇಕು. ಸೊ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟೂಡ್ ವಾಟ್ ಎವರ್ ಐ ಸೆಡ್. ಅಂಡ್ ಯಾರೆಲ್ಲ ನಮ್ಮ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಎಲ್ಲ ನಿಮ್ಮ ಗ್ರೂಪ್ಸ್ ಅಲ್ಲಿ ಎಲ್ಲ ಗೆಳೆಯರಿಗೆ ಶೇರ್ ಮಾಡ್ಕೊಳ್ಳಿ. ಅಂಡ್ 2024 ಅವ್ರು ಒಂದೇನಾ ಎಕ್ಸಾಮ್ ಬರೆಯೋದು ಅನ್ನೋದಕ್ಕೆ ಪ್ರಶ್ನೆಗೆ ಇನ್ನೂ ಕರೆಕ್ಟ್ ಆಗಿ ಉತ್ತರ ಸಿಕ್ಕಿದೆ ಅಂತ ಅಂದ್ರೆ ಆ ಡಾಕ್ಯುಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ರೆ ಅದ್ರ ಪ್ರಕಾರ 2024 ಅವರು ಒಂದೇ ಅಲ್ಲ, ನೀವು 2017 ಅಲ್ಲಿ ಯಾರೆಲ್ಲ ಹಾಕಿದ್ರೆ ನೀವು ಸಹ ನಿಮ್ಮ ರಿಜಿಸ್ಟ್ರೇಷನ್ಸ್ ನ ಅಪ್ಲೋಡ್ ಮಾಡಿ. ನಿಮಗೆ ಹಾಲ್ ಟಿಕೆಟ್ ಬಂತು ಅಂತಂದ್ರೆ ನೀವು ಎಕ್ಸಾಮ್ ಬರೆದು ಬಿಡ್ರಿ. ಓಕೆ, ಯಾಕಂತಂದ್ರೆ ನಮ್ಮ ಕೆ ಇ ಎದವ್ರು ಗೊತ್ತಿದ್ದಾರೆ, ತುಂಬಾ ಹುಷಾರಿರ್ತಾರೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿದ ನಂತರ ಕೆಲವು ಕೆಲವು ಆ, ಕೆಲವು ಏನಂತೀರಾ ಕೆಲವು ಪ್ರಾಬ್ಲಮ್ಸ್. ಓಕೆ, ಕೆಲವು ಪ್ರಾಬ್ಲಮ್ಸ್ ಬಂದಿತ್ತು. ಏನ್ ಪ್ರಾಬ್ಲಮ್ಸ್ ಅಂತಂದ್ರೆ ಈ ಅಪ್ಲಿಕೇಶನ್ ನಂಬರ್ ಹಾಕಿದಾಗ ಫಾರ್ ಎಕ್ಸಾಂಪಲ್ HK ಅಂಡ್ ನಾನ್ HK ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಗಮನಕ್ಕೆ ಕೊಡಬೇಕಿದು. HK ನಾನ್ HK ನಲ್ಲಿರೋರು HK ನಂಬರ್ ಹಾಕ್ಬೇಕಾ ನಾನ್ HK ಹಾಕ್ಬೇಕಾ ನೋಡಿ. ಫಸ್ಟ್ ನಾನ್ HK ಹಾಕಿ ನೋಡಿ. ನಾನ್ HK ಬಂತಾ ಓಕೆ ವೆರಿಫೈ ಮಾಡಿಬಿಡಿ. ಇಲ್ಲ HK ಬಂತಾ HK ವೆರಿಫೈ ಮಾಡಿ. ಎರಡು ಬಂತಾ ಎರಡು ವೆರಿಫೈ ಮಾಡಿ. ಬಂದಿಲ್ಲ ಅಂದು ಚಿಂತೆ ಇಲ್ಲ. ಬಟ್ ನಿಮ್ಮ ನಂಬರ್ ಅಪ್ಲಿಕೇಶನ್ ನಂಬರ್ ಹೇಗೆ ಹಾಕಬೇಕು ಅಂತಂದ್ರೆ ಬರೀ ನಂಬರ್ ಹಾಕಿದ್ರೆ ಸಾಕು ಗೈಸ್. ನಂಬರ್ ಮುಂದೆ ಈ BR BZ ಅಂತ ಏನೋ ಇರುತ್ತಲ್ಲ ಅದು ಹಾಕೋದು ಬೇಕಾಗಿಲ್ಲ. ಜಸ್ಟ್ 6 ಡಿಜಿಟ್ ನಂಬರ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅದು ನಿಮಗೆ ಈ ಪರ್ಟಿಕ್ಯುಲರ್ ಆಪ್ಷನ್ಸ್ ತೋರಿಸುತ್ತೆ. ಈ ಫಸ್ಟ್ ಆಪ್ಷನ್ ಬರಬೇಕು. ಓಕೆ, ಈ ಆಪ್ಷನ್ ಬಂದೇ ಬರುತ್ತೆ, ಈ ಟ್ಯಾಬ್ ಬಂದೇ ಬರುತ್ತೆ. ಈ ಟ್ಯಾಬ್ ಬಂದಿದ ನಂತರನೇ ನಿಮ್ಮ ಪ್ರೊಸೀಜರ್ ಸ್ಟಾರ್ಟ್ ಅಂತ ಅರ್ಥ. ಓಕೆ ಗೈಸ್, ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು, ಡೌಟ್ಸ್ ಇದಾವೆ ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಫೋಟೋ ಸೈಜ್ ಅದು ಇದು ಏನಾರು ಇದೆ 50 MB 50 KB ಒಳಗಡೆ ಇಟ್ಕೊಳ್ಳಿ. ಅಂಡ್ ಯಾರಿಗೆಲ್ಲ ಎಲೆಕ್ಟ್ರಿಕಲ್, ಟ್ರಿಪಲ್ ಇ ಆರ್ ECE ಆರ್ ಮೆಕ್ಯಾನಿಕಲ್ ಗೆ ಕೋರ್ಸಸ್ ಬೇಕಿದೆ, ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿ. ಫಸ್ಟ್ 8123104948 ಈ ಪರ್ಟಿಕ್ಯುಲರ್ ನಂಬರ್ ಮೆಸೇಜ್ ಹಾಕಿ. ಸೊ ದಟ್ ವಿ ವಿಲ್ ಗೈಡ್ ಯು ಆನ್ ಗೆಟಿಂಗ್ ದ ಕೋರ್ಸ್ ಅಂಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಸೊ ಜಾಸ್ತಿ ಟೈಮ್ ಉಳಿದಿಲ್ಲ ಗೈಸ್, ಬೇಗನೆ ಪ್ರಿಪರೇಷನ್ ಮಾಡ್ಕೊಳ್ಳಿ. 28th is your examination and I wish you all the best guys. See you in the next session. Good day, take care, bye.